ಏನಿದು? ನಿನ್ ಕಣ್ಣಿಗೆ ಏನ್ ತರ ಕಾಣಿಸುತ್ತೆ? ಹಾಲು ಅಂತ ನನ್ಗೂ ಗೊತ್ತು. ಯಾಕೀಗ ಕುಡಿಬೇಕು ಅನ್ನಿಸ್ತು ತಂದೆ ಕಣೆ. ಕಣೆ ಸರಿ ಕುಡೀರಿ. ನನ್ನ ಕಣ್ಣನ್ನು ನೋಡು. ದಿನ ಇರೋ ತರನೇ ಇದೆ. ಮುಚ್ಚೆ ಬಾಯಿ. ಈ ಹಾಲ ನೀನೇ ಕಾಯಿಸಿ ಬೆಳ್ಳುಳ್ಳಿ ಹಾಕೊಂಡು ನೀನೇ ತರಬೇಕು. ಫಸ್ಟ್ ನೈಟ್ ಅಲ್ಲಿ ತರ್ತಾರಲ್ಲ ಹಾಗೆ. ತಲೆ ಇಲ್ರಿ. ಇದು ಯಾವ ತರ ಕಾಣಿಸ್ತಾ ಇದೆ? ನಿಮ್ದೆಲ್ಲ ಅರಿಚ್ಕೋಬೇಡ್ವೆ. ಬೇಗ ಹಾಲು ಕಾಯಿಸ್ಕೊಂಬಾರೆ. ನಾನು ಹೇಳಿದ್ ಕೇಳಿಸಿಲ್ವೇನೆ? ನೋಡಿ, ನಿಮ್ ಜೊತೆ ಆಟ ಆಡಕ್ಕಾಗ್ಲಿ ಜಗಳ ಆಡಕ್ಕಾಗ್ಲಿ ನನ್ಗೀಗ ಮೂಡಿಲ್ಲ. ಹೊರಗಡೆ ತಪ್ಪ ಬಿತ್ಕೊಳ್ರಿ. ಕರೆಕ್ಟ್. ನೀನೊಬ್ಬ ರೋಡಿನ ಮದುವೆ ಕೂತಿದ್ದೆ ಅಲ್ವಾ? ಹೇಳೆ ಮೇಲೆ ಎದ್ದೇಳ ಮೇಲೆ. ಮುಚ್ಚು ಬಾಯಿ. ಸದ್ದು ಬರಬಾರ್ದು. ನಾ ಹೇಳೋದನ್ನ ಗಮನ ಇಟ್ಟು ಕೇಳು. ಇವತ್ತಿಂದ ಅವನ್ ಕೈ ತೆಗಿಬೇಕು, ಕಾಲು ತೆಗಿಬೇಕು, ತಲೆ ತೆಗಿಬೇಕು ಅನ್ನೋದನ್ನ ಬಂದ್. ಏನೋ ಇನ್ಮೇಲಿಂದ ನಾನು ಹೇಳೋದ ಕೇಳ್ಕೊಂಡು ಬಿದ್ದಿರ್ಬೇಕು. ಏನೋ ತೆಗಿ ಕೈನ. ಈಗ ಹೇಳು. ತಗೋ ಕಾಯಿಸ್ಕೊಂಬ. ಪಾಂಡುರಂಗ, ರೌಡಿ ಗಂಡ ಬೇಕಾ? ಬಾರೆ. ನನಗೆ ಗೊತ್ತಿಲ್ವಾ? ಕಾಲ್ ಕೊಡು, ಅರ್ಧ ಕೊಡು. ಗಂಡ ಮೊದ್ಲು ಕುಡಿಯೋದ್ ರೂಢಿ. ಯಾವ ನನ್ನ ಮಗ ಹೇಳಿದ್ದು? ಅದೆಲ್ಲ ಓಲ್ಡ್ ಫ್ಯಾಷನ್. ನಾ ಎಲ್ಲಷ್ಟು ಕೇಳು. ಕುಡಿಯೇ ನನಗ್ ಬೇಡ, ನಿನ್ನೆ ಕುಡಿ. ಇವತ್ತು ನಮ್ ಫಸ್ಟ್ ನೈಟ್ ತಾನೆ. ಬಾಯ್ ಬಿಟ್ಟು ಹೋಗಲೇ. ಗುಡ್ಡು. ಬೆಡ್ಡಲ್ಲಿ ಯಾವ ಕಡೆ ಮಲಗ್ತೀಯಾ? ಈ ಕಡೆನೋ ಆ ಕಡೆನೋ? ಯಾವ ಕಡೆ ಆದ್ರೂ ಯಾವ ಕಡೆ ಅಂತ ಹೇಳೆ. ಹಾಗಾದ್ರೆ ಈ ಕಡೆ ಮಲ್ಕೋ. ದೀಪದ ಬಗ್ಗೆ ಏನ್ ಹೇಳ್ತೀಯಾ? ಚೆನ್ನಾಗಿದೆ, ಒಳ್ಳೆ ಕಲರ್. ಕಲರ್ ಅಲ್ಲ ಕೇಳಿದ್ದು. ದೀಪ ಇರ್ಬೇಕು, ಆರಿಸ್ಬೇಕು. ನಿಮ್ಗೆ ಹೇಗ್ ಬೇಕು ಹಾಗೆ. ನನಗೆ ದೀಪ ಇರ್ಬೇಕು. ಹಾಗೆ ನಂಗೂ ಬೇಕು. ಹಾಗಾದ್ರೆ ನನಗೆ ಬೇಡ, ಆರಿಸು. ನಿನಗೆ ಹೇಳಿದ್ದು, ಹೋಗಿ ಆಸೆ. ಸರಿ ರೀ. ಸರ್ ನೀ ದೇವರು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಳ್ಕೊಟ್ಟಿದ್ದ ವರ್ಕೌಟ್ ಆಗೋದು ಸರ್. ಇನ್ನು ಇಡೀ ರಾತ್ರಿ ಸರಳನ್ನ ಮಲ್ಗಕ್ಕೆ ಬಿಡ್ಲಿಲ್ಲ. ಹೌದು ಸರ್. ನೋಡಿದ್ಯಾ ಎಷ್ಟು ಸಕ್ಸಸ್ಫುಲ್ ಅಂತ? ಹ್ಞೂ ಸರ್. ಸರ್ ಸ್ವಲ್ಪ ಮನೆಗೆ ಬರ್ತೀರಾ? ಸರಳಾಗಿ ತುಂಬಾ ಆಸೆ. ಒಂದ್ಸರಿನಾದ್ರೂ ನಿಮ್ಮನ್ನ. ನನಗೆ ಇಬ್ರು ಸಾಕಪ್ಪ. ಅಯ್ಯೋ ಅದಕ್ಕಲ್ಲ ಸರ್, ಮತ್ತೆ ನಿಮ್ಮನ್ನ ನೋಡ್ಬೇಕು ಅಂದ್ಲು. ಓ ಅದಕ್ಕ? ಹ್ಞೂ ಸರ್. ಬರ್ತೀನಿ ಬಿಡು. ಥ್ಯಾಂಕ್ ಯು ಸರ್. ಸರ್ ಒಂದು ವಿಷಯ ಜ್ಞಾಪಕ ಬಂತು. ಏನು? ನಿಮ್ ಕಥೆ ಒಂದ್ ಆಂಗಲ್ ಇಂದ ನೋಡಿದಾಗ ಒಂದು ಚಿಕ್ಕ ಕನ್ಫ್ಯೂಷನ್ ಶುರುವಾಯ್ತು. ಪಾಂಡು, ರಂಗ, ವಿಟ್ಲ ಈ ಮೂರಲ್ಲಿ ಒರಿಜಿನಲ್ ಯಾರು ಸರ್? 3 ಜನನೂ ಒರಿಜಿನಲ್ ಕಣಯ್ಯ. ವಿಠಲ್ನಿಂದ ಶುರು ಮಾಡಿದೆ, ಪಾಂಡುರಂಗನಿಂದ ಫಿನಿಶ್ ಮಾಡ್ತೀನಿ. ಓ, ಆ ಆಂಗಲ್ ಇಂದ ನಾನು ಯೋಚನೆ ಮಾಡ್ಲಿಲ್ಲ. ಇದೆಲ್ಲ ಹೇಗಾಯ್ತು ಸರ್? ಅದೊಂದು ದೊಡ್ಡ ಕತೆ ಕಣಯ್ಯ. ಓ, ಯಾರಿಗೂ ಹೇಳಲ್ಲ ತಾನೆ? ಇಲ್ಲ ಸರ್. ನಿನ್ನ ಹೆಂಡತಿ ಸರಳಂಗೂ ಹೇಳ್ಬಾರ್ದು. ಅವ್ಳಿಗೆ ಕೇಳಿ ಸರ್. ಈ ಊರ್ವಶಿ ನೋಡಿದ್ಯಾ? ಅವಳ ನಿನ್ ಮದುವೆ ಆಗ್ತೀಯಾ? ಅವಳು ಯಾರು ಮದುವೆ ಆಗ್ತಾರೆ? ನೀನೇ ಆಗಲ್ಲ ಅಂದ್ಮೇಲೆ ಈ ವಿಠಲ್ ಹೆಂಗ್ ಮದುವೆ ಆಗ್ತೇನೆ ಹೇಳು? ಕರೆಕ್ಟ್. ಅದಕ್ಕೆ ಊರಿಂದ ಓಡ್ ಬಂದಿದ್ದು. ಸರ್ ಅವರಿಬ್ರು ಹೇಗೆ ಮದುವೆ ಆದ್ರಿ? ಅದೊಂದು ಚಿಕ್ಕ ಸ್ಟೋರಿ ಕಣಯ್ಯ. ನಾನು ರಾಮನ್ ಲವ್ ಮಾಡಿದೆ, ಪ್ರೇಮ ನಾನು ಲವ್ ಮಾಡ್ದು. ನಾನು ಇವಳು ಮದುವೆ ಮಾಡ್ಕೋತೀನಿ ಅಂದೆ, ಅವಳು ನನ್ನ ಮದುವೆ ಮಾಡ್ಕೋತೀನಿ ಅಂದ್ಲು. ಲವ್ ಮಾಡ್ದವಳನ್ನು ಮೋಸ ಮಾಡಕ್ಕಾಗ್ಲಿಲ್ಲ, ಲವ್ ಮಾಡೋರ್ನು ಬಿಟ್ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಇಬ್ಬರು ಮದುವೆ ಆದೆ. 2 ಮದುವೆನಾ? ಚೀಟಿಂಗು ಸರ್ ಇದು. ಲವ್ ಮಾಡ್ದವಳನ್ನ ಬಿಟ್ರೆ ಚೀಟಿಂಗು, ಲವ್ ಮಾಡೋವಳನ್ನ ಬಿಟ್ರೆ ಅದು ಚೀಟಿಂಗ್. ಮತ್ ನಾನೇನ್ ಮಾಡೋಂತ್ಯಾ? ಚೀಟಿಂಗು ಇಲ್ಲಿ ಚೀಟಿಂಗ್ ಕರೆಕ್ಟ್. ಆದ್ರೂ ಆಂಗಲ್ ಇಂದ ಇನ್ನೊಂದ್ಸಲ ಆಂಗಲ್ ಗಿಂಗಲ್ ಅಂದ್ರೆ ಹೊಡೆದಾಕ್ಬಿಡ್ತೀನಿ. ಪೋಸ್ಟ್ ರಿಜಿಸ್ಟರ್ಡ್ ಪೋಸ್ಟ್. ಅಯ್ಯೋ ಅಮೋರೆ, ನೀವು ಸರ್ ಸಿನಿಮಾ ಹೀರೋ ಹೀರೋಯಿನ್ ತರ ಇದ್ದೀರಾ. ಯಾವ ಫೋಟೋ? ಎಲ್ಲಿದ್ದಿದ್ದು? ಶಟ್ ಅಪ್, ಆ ಕಡೆ ಹೋಗು ಇಡಿಯಟ್.
ಹೇಗಿದೆ ಫೋಟೋಗಳು? ಚೆನ್ನಾಗಿದೆ ಅಲ್ಲ? ನಾನು ನೀನು ಆ ಜೋಡಿಗಿಂತ ನಮ್ಮ ಜೋಡಿನೇ ಚೆನ್ನಾಗಿದೆ ಅಲ್ಲ? ವಿಷಯ ಇಷ್ಟೇ, ನನಗೆ ನೀನು ಬೇಕು. ನಾಳೆ ರಾತ್ರಿ 8:15ಗೆ ಮಯೂರಿ ರೆಸಾರ್ಟ್ಸ್ ಕಾಟೇಜ್ ನಂಬರ್ 8ಗೆ ಬಾ. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಇನ್ನೊಂದು ಸೆಟ್ ಫೋಟೋಸ್ ನಿನ್ನ ಗಂಡಂಗೆ ಕಳಿಸ್ತೀನಿ. ಅದು ಇದಕ್ಕಿಂತ ಸೆಕ್ಸಿಯಾಗಿದೆ, ನಿನಗೂ ಇಷ್ಟ ಆಗುತ್ತೆ. ಅದು ಬೇಕಾ ನಿನಗೆ? ಯೋಚನೆ ಮಾಡು, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಶ್ರೀಹರಿ, ಕೃಷ್ಣ ಕೃಷ್ಣ. ಕೃಷ್ಣ ಕೃಷ್ಣ. ಸ್ವಾಗತ. ಟೈಮ್ ವೇಸ್ಟ್ ಮಾಡ್ಬೇಡ. ದಿವ್ಯ ಮಿಲನಕ್ಕೆ ಇದೇ ಸರಿಯಾದ ಸಮಯ. ಭಯ ಪಡೋಂಥದ್ದು ಏನೂ ಇಲ್ಲ, ಇದೆಲ್ಲ ವಿಧಿ. ಯಾರ ಕೈಯಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಆಗೇನಾದ್ರೂ ಮಾಡಿದ್ರೆ ನಿಮ್ಮ ಗಂಡನ ಕರೆಸಿ ಫೋಟೋಗಳು ತೋರಿಸ್ಬೇಕಾಗತ್ತೆ. ಅಯ್ಯಯ್ಯೋ, ನನ್ನ ಗಂಡನಿಗೆ ಮಾತ್ರ ಹೇಳ್ಬೇಡಿ ಪ್ಲೀಸ್. ಬನ್ನಿ ಕೂತ್ಕೊಳ್ಳಿ. ಇಲ್ಲ. ಸರಿ. ಅಯ್ಯೋ ಕೃಷ್ಣ ಕೃಷ್ಣ. ಅವನೇ ನನಗೆ ಈ ಥರ ಚಿಲ್ಲರೆ ಕೆಲಸ ಎಲ್ಲ ಮಾಡಕ್ಕೆ ಹೇಳ್ಕೊಟ್ಟಿದ್ದು. ಹೌದಾ? ಇದೆಲ್ಲ ಅವನು ನಿರ್ಧಾರ. ಅಯ್ಯೋ, ಅಡುಗೆ ಮನೆ ಚಾಕು ಥರ ಇದೆ, ಯಾರನ್ನ ಸಾಯಿಸ್ಬೇಕು ಅನ್ಕೊಂಡ್ರ? ಈಗ ತಾನೇ ತಗೊಂಡೆ ಈ ರಿಡಕ್ಷನ್ ಸೇಲಲ್ಲಿ ತರಕಾರಿ ಕಟ್ ಮಾಡೋಕೆ. ಸರಿ ಸರಿ, ಇಟ್ಬಿಡ್ಲಾ? ಹಾಂ, ಶುರು ಹಚ್ಕೊಳ್ಳೋಣ. ಹಾಂ, ತುಂಬ ಹಿಂದಕ್ಕೋಗ್ಬೇಡ, ಆಳ ಇದೆ, ಬಿದ್ರೆ ಸತ್ತೋಗ್ತೀಯ. ನೋಡ್ಬೇಡ, ನೋಡ್ದೇ ಬಿದ್ದೋಗ್ತೀಯ. ನೀನ್ ಈ ಕಡೆ ಬಾ. ಬಿದ್ದ ತಕ್ಷಣ ಸತ್ತೋಗ್ತೀಯ. ಈಗ ಮೂಡ್ ಬರ್ತಾ ಇದೆ. ತಳ್ಬೇಡ, ಇಲ್ಲಿಂದ ಬಿದ್ರೆ ನಾನು ಸತ್ತೋಗ್ತೀನಿ. ಹಾಗಿದ್ರೆ ನೀನೇ ಸಾಯಿ. ಕೃಷ್ಣ ಕೃಷ್ಣ. ಬೇಬಿ ನಂಬರ್ 1. ಓಕೆ, ಹಾಯ್ ಹಾಯ್. ಬ್ಯೂಟಿಫುಲ್. ಬನ್ನಿ. ನೀನು ಇಲ್ಲಿಗೆ ಬಂದೇ ಬರ್ತೀನಿ ಅಂತ ನನಗೆ ಗೊತ್ತು. ನಾನು ಆ ಥರ ಕಾಗದ ಬರ್ದಿದ್ದಕ್ಕೆ ಐ ಆಮ್ ಸಾರಿ. ನಾನು ಹಾಗೆ ಬರೀದೇ ಹೋಗಿದ್ರೆ ನೀನು ಇಲ್ಲಿಗೆ ಬರ್ತಿರ್ಲಿ ಅಲ್ಲ. ಕೂತ್ಕೊಳ್ಳಿ. ರೆಡಿ. ಹಾಂ ಹಾಂ. ಗಮ್ಮಂತಿದ್ಯಾ ಕಡೆ. ಏನ್ ಸೆಂಟ್ ಹಾಕಿದ್ಯಾ ಚಿನ್ನ? ಈ ಕ್ಷಣಕ್ಕೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ? ಈಗ ನಾನು ಸತ್ರು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಸತ್ರು ಚಿಂತೆ ಇಲ್ಲ. ಈಗಲೇ ಸಾಯಿ.
ಏನೆಲ್ಲ ಶೇಕ್ ಆಗ್ತಾ ಇದೆ? ಸರ್ 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 ಸುಮ್ಮನೆ ತಮಾಷೆಗೆ ಹೇಳ್ದೆ. ಹುಷಾರಾಗಿದೆ ತಾನೆ? ನಾನೊಂದ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀ. ಯಾರ ಜೊತೆ? ಅಯ್ಯೋ ಅದಲ್ಲ ರೀ, ಅದಕ್ಕಿಂತ ಮುಂಚೆ ನಾನೊಬ್ಬನ್ ಸಾಯಿಸ್ಬಿಟ್ಟೆ. ಸಾಯಿಸ್ಬಿಟ್ಟ? ಅದೇನಂತ ಸ್ವಲ್ಪ ಬಾಯ್ಬಿಟ್ಟೆ. ನಾನೊಂದ್ ಜಾಗಕ್ಕೆ ಹೋಗಿದ್ದ. ಒಬ್ಳು ಹೋಗಿದ್ಯಾ? ಅಲ್ಲಿ ಹಾಗಿದ್ರೆ ನೀನೇ ಸಾಕ್ಷಿ. ನೀನ್ ಮಾಡಿದ್ ಸರಿ ಕಣೆ. ಆ ಕಚಡ ಆ ನನ್ನ ಮಗನಿಗೆ ಇದೇ ಸರಿಯಾದ ಶಿಕ್ಷೆ. ನೀನೇನ್ ಯೋಚನೆ ಮಾಡ್ಬೇಡ, ಮುಂದಕ್ಕೆ ನಾನ್ ನೋಡ್ಕೋತೀನಿ. ರೀ 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 ರೀ, ಏನ್ ಮಾಡ್ತಿದ್ದೀರಾ? ಫೋನ್ ಮಾಡ್ತೀನಿ. ಯಾರಿಗೆ? ಪೊಲೀಸ್ಗೆ. ಯಾಕೆ? ಕೊಲೆ ಮಾಡಿ ನಾನೇನ್ ಹೇಳಕ್ಕೆ? ಅಯ್ಯೋ ಬೇಡ ರೀ. ರೀ ಇರೋದು ಇದೊಂದೇ ದಾರಿ ರೀ. ಪೊಲೀಸವ್ರು ಕೊಲೆಗಾರ ಹುಡುಕ್ತಾರ, ಕೊಲೆ ಮಾಡಿದ ಯಾರಂತ ಗೊತ್ತಾಗತ್ತಾ? ಆಮೇಲೆ ಅವರೇ ಬಂದು ನಮ್ಮನ್ನು ಒಳಗಾಕಕ್ ಮುಂಚೆ ನಾನೇ ಹೋಗಿ ಒಳಗೆ ಸೇರ್ಕೊಂಡ್ರೆ ಚೆನ್ನಾಗಿರುತ್ತೆ. ಪೊಲೀಸ್ ನಂಬರ್ ಏನು? 100. ರೀ ರೀ ರೀ, ಬೇಡ ರೀ, ನಾನೇ ಅವರನ್ನ ಕರ್ಸಿ ನಿಜ ಹೇಳ್ಬಿಡ್ತೀನಿ. ನಾನ್ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನ್ಬೋಸೋದ್ ಬೇಡ. ನಾನೀಗ ಮಾಡ್ದಿದ್ರೆ ನಿನ್ ಗಂಡ ಅನ್ನಿಸ್ಕೊಳಲ್ಲ ಕಣೆ. ನಾನು ಹೆಂಡತಿ ತಾನು ಮಾನ ಉಳಿಸ್ಕೊಳಕ್ಕೆ ಕೊಲೆನೇ ಮಾಡ್ದು ಅಂದ್ಮೇಲೆ ನಾನ್ ಮನೇಲಿ ಕೂತ್ಕೊಂಡು ಟಿವಿ ನೋಡೋಕ್ಕಾಗತ್ತಾ? ಚೇಚೆ ನೋನು. ನಾನು ನಿನ್ಗೆ ಅವತ್ತೊಂದು ಕಥೆ ಹೇಳ್ದಲ್ಲ, ಆ ಹುಡುಗಿ ತರ ನಿನಗೆ ಗಲ್ ಶಿಕ್ಷೆ ಆಗ್ಬಾರ್ದು. ನನ್ನ ಹೆಂಡತಿ ಬದುಕಿರ್ಬೇಕು. ಪೊಲೀಸಿಗೆ ಸರೆಂಡರ್ ಆಗ್ಬಿಟ್ರೆ ಅವ್ರು ನಿಮ್ಮನ್ನ ನೇಣಗಾಕ್ತಾರೆ. ಹಾಕ್ಲಿ ಬಿಡು, ನನಗೇನು ಹೆದರಿಕೆ ಇಲ್ಲ ಕಣೆ ಸಾಯೋದಕ್ಕೆ. ಒಳ್ಳೆ ಹೆಂಡತಿಗೆ ಒಳ್ಳೆ ಗಂಡನಾಗಿ ಒಳ್ಳೆ ಕರ್ತವ್ಯ ಮಾಡ್ದೇನೆ ತೃಪ್ತಿಯಿಂದ ಸಾಯ್ತೀನಿ. ಚಿನ್ನ, ನಾನು ಸತ್ತ ಮೇಲೂ ನಿನ್ನೆ ಪ್ರೀತಿಸ್ತಾ ಇರ್ತೀನಿ. ಮೇಲಿಂದ ನಿನ್ನೆ ನೋಡ್ತಾ ಇರ್ತೀನಿ. ನೀನು ಯಾವ್ದ್ರ ಬಗ್ಗೆ ಯೋಚನೆ ಮಾಡದೆ ಸಂತೋಷವಾಗಿರು. ನಿನಗೆ ಯಾವತ್ತಾದ್ರೂ ಒಂಟಿ ಅನ್ಸಿದ್ರೆ ಇನ್ನೊಂದು ಮದುವೆ ಮಾಡ್ಕೊಂಬಿಡು. ನಂದೇನು ಅಬ್ಜೆಕ್ಷನ್ ಇಲ್ಲ. ಕೃಷ್ಣ ಕೃಷ್ಣ, ಎಂತ ಮಾತು ಹೇಳ್ತಿದ್ದೀರ ರೀ. ನೀವ್ ಸತ್ರೆ ನಾನ್ ಬದುಕಿರ್ತೇನೆ ಅಂತ ತಿಳ್ಕೊಂಡಿದ್ದೀರ ರೀ? ಖಂಡಿತ ಇಲ್ಲ ರೀ, ಖಂಡಿತ ಇಲ್ಲ. ನಿಮ್ಮನ್ನ ಗಲ್ಲಿಗೇರಿಸಿ ನೆಕ್ಸ್ಟ್ ಡೇನೆ ನಾನು ಸತ್ತೋಗ್ತೀನಿ. ಈ ನನ್ ತಾಳಿ ಮೇಲೆ ಆಣೆ, ಈ ನನ್ ತಾಳಿ ಮೇಲೆ ಆಣೆ ರೀ. ನೀನ್ ಸಾಯ್ಬಾರ್ದು ಚಿನ್ನ. ನೀನ್ ಸತ್ರೆ ನನ್ ಸಾವು ವೇಸ್ಟ್ ಆಗುತ್ತೆ. ನೀನ್ ಕೊಂದಿಲ್ಲ ಆ ಪಾಪಿ, ಅವ್ನು ತುಂಬಾ ಸಂತೋಷ ಪಡ್ತಾನೆ. ಅದಕ್ಕೆ ನೀನ್ ಬದುಕಿರ್ಬೇಕು. ನೋ ಮೋರ್ ಆರ್ಗ್ಯುಮೆಂಟ್ಸ್. 100 or 200? 100. ಅಯ್ಯೋ ರೀ ರೀ ರೀ, ಯಾಕ್ರಿ? ಪೊಲೀಸ್ ಸ್ಟೇಷನ್ಗೆ ನೀವು ಹೋಗೋದು ಬೇಡ, ನಾನ್ ಹೋಗೋದು ಬೇಡ. ನಾವ್ ಹೋಗಿದ್ರೆ ಅವ್ರು ಇಲ್ಲಿಗೆ ಬಂದೇ ಬರ್ತಾರಲ್ಲ. ಅವ್ನ ಹೆಂಡತಿ ತನ್ನ ಗಂಡ ಮಿಸ್ ಆದಂತ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾಳೆ. ಅವ್ರು ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ಅವಳು ಕಂಪ್ಲೇಂಟ್ ಕೊಡೋದು ಅವ್ನು ಮಿಸ್ ಆಗಿದ್ರೆ ತಾನೆ? ಅಂದ್ರೆ ಗಂಡ ಸತ್ತಿರೋದು ಅವಳಿಗೆ ಗೊತ್ತಿಲ್ವಲ್ಲ? ಇವತ್ತಲ್ಲ ನಾಳೆ ಗೊತ್ತಾಗತ್ತಲ್ಲ. ನಾಳೆನೂ ಗೊತ್ತಾಗಲ್ಲ. ಯಾಕೆಂದ್ರೆ ಅವಳ ಗಂಡ ಸತ್ತಿಲ್ಲ, ಬದುಕಿದ್ದಾನೆ. ಇವತ್ತಿಂದ ನೀವೇ ಅವಳ ಗಂಡ. ಏನ್ ಹೇಳ್ತಿದ್ಯೆ? ನಾನು ಅವಳು ಗಂಡ ಆಗೋದ? ನೀನ್ ಬದುಕಿರೋವಾಗ್ಲೇ ಇನ್ನೊಂದ್ ಹೆಣ್ ಬಗ್ಗೆ ಯೋಚನೆ ಮಾಡೋದ? ಹೆಂಡ್ತಿಗ್ ತಕ್ಕ ಗಂಡನಾಗ್ದಿರೋದಕ್ಕಿಂತ ನೇನ್ ಗಮನಲ್ಲಿ ನೇತಾಡೋದೇ ವಾಸಿ. 100 ಅಲ್ವಾ? ಹೆಂಡ್ತಿಗ್ ಬೇಕಾಗಿರೋದು ಬದುಕಿರೋ ಗಂಡ. ಅವ್ನ ಫೋಟೋ ಆಗ್ಲಿ ಸ್ಟ್ಯಾಚು ಆಗ್ಲಿ ಅಲ್ಲ. ನೀವ್ ಜೀವಂತವಾಗಿರೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಲ್ಲ, ನೀವ್ ಇನ್ನೊಂದು ಹೆಣ್ಣು ಗಂಡ ಆದ್ರೂ ಪರವಾಗಿಲ್ಲ. ಅಂದ್ರೆ ನೀವ್ ಗಂಡನ ತರ ಆಕ್ಟ್ ಮಾಡಿದ್ರು ಪರವಾಗಿಲ್ಲ ಅಂತ. ಏನು? ನಾನು ಅವಳ ಗಂಡನ ತರ ಆಕ್ಟ್ ಮಾಡ್ಬೇಕಾ? ಅದ ಅರ್ಥ ಏನಂತ ಗೊತ್ತಿದ್ಯಾ ನಿನಗೆ? ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು, ಅವಳ ಜೊತೆ ಊಟ ಮಾಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು. ಅವಳ ಗಂಡ ಅವಳು ಹೇಗ್ ಮಾಡ್ದೆ, ಅವಳ ಜೊತೆ ಹೇಗ್ ನಡ್ಕೊಂಡು ತಿಳ್ಕೊಂಡು ನಾನು ಕಲ್ತ್ಕೋಬೇಕು. ಇದೆಲ್ಲ ಡೇ ಎಫೆಕ್ಟ್ ಪರವಾಗಿಲ್ಲ. ಆದ್ರೆ ನೈಟ್ ಎಫೆಕ್ಟ್ ಬಗ್ಗೆ ಏನಾರು ಯೋಚನೆ ಮಾಡಿದ್ಯಾ? ರೀ ಬನ್ರಿ ಮಲ್ಗೋಣ ಅಂತಾಳೆ. ನಾನು ಓಕೆ, 1-2 ದಿನ ತಪ್ಪಿಸ್ಕೋತೀನಿ, ಒಂದಲ್ಲ ಒಂದಿನ ಸಿಕ್ಕಾಕೋತೀನಿ. ರೀ ನನ್ಗೊಂದು ಮಗು ಬೇಕ್ರಿ ಅಂತಾಳೆ. ನೋಡ್ದ್ಯಾ, ಇಷ್ಟೇ ನಿನ್ ಕೈಲಿ ಆಗ್ಲಿಲ್ಲ. ಇನ್ನೊಬ್ಳು ಗಂಡಾಗ ಆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಕಣೆ. ಸಾಧ್ಯನೇ ಇಲ್ಲ ಅಂತಲ್ಲ, ಆದ್ರೂ ಕಷ್ಟ. ಇದಕ್ಕೆಲ್ಲ ಒಂದೇ ದಾರಿ, 100. ಇದೆಲ್ಲ ಆಗಿದ್ದು ನನ್ನಿಂದ. ನೀವ್ ನಾನ್ ಹೇಳ್ದಾಗ ಕೇಳ್ಬೇಕು. ಈ ಕ್ಷಣದಿಂದ ನೀವು ಅವಳಿಗೂ ಗಂಡನೇ. ಚೆನ್ನಾಗಿ ಯೋಚನೆ ಮಾಡು ರಂಬ. ಒಂದು ಫ್ರೆಂಡ್ ಆಗಿ ಆಕ್ಟ್ ಮಾಡೋದು ಸುಲಭ, ಒಂದು ಗಂಡಾಗ ಆಕ್ಟ್ ಮಾಡೋದು ತುಂಬಾ ಕಷ್ಟ. ಅದ್ರಲ್ಲೂ ಬೆಡ್ರೂಮ್ ಅಲ್ಲಿ ನಾನು ಇರ್ತೀನಿ, ಅವಳು ಬರ್ತಾಳೆ, ನಾನು ಕೈ ಇಟ್ಕೋತೀನಿ, ಪಕ್ಕದಲ್ಲಿ ಕೂತ್ಕೋತಾಳೆ. ನೀನು ಸಾಕು ಸಾಕು, ನೀನ್ ಸಾಕು ಸಾಕು ಅಂದ್ರೆ ಅವಳು ಬೇಕು ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಅದೆಲ್ಲ ಓಕೆ ಓಕೆನಾ? ಈ ಪ್ರಪಂಚದಲ್ಲಿ ಎಲ್ರಿಗಿಂತ ನನ್ಗೆ ನನ್ ಗಂಡನ ಜೀವ ಮುಖ್ಯ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ. ಪ್ಲೀಸ್ ರೀ. ಸರಿ ಸರಿ ಸರಿ, ನೀನ್ ಅಳ್ಬೇಡ ಅಳ್ಬೇಡ, ನಾನಿಬ್ಬರನ್ನು ಚೆನ್ನಾಗಿ ನೋಡ್ಕೋತೀನಿ. ಕೃಷ್ಣ ಕೃಷ್ಣ.
ಏನಪ್ಪ ನೀನ್ ಹುಡುಗಾಟ? ನಿಮ್ಗೊಂದು ಸತ್ಯ ಹೇಳ್ಬೇಕು ಸರ್. ಸತ್ಯ ಅಂದ್ರೆ ಪಾಂಡು ರಂಗ ಇಬ್ರು ಒಬ್ನೇ ಅನ್ನೋ ಪುರಾಣ ತಾನೆ? ಹೌದು ಸರ್, ಅವರಿಬ್ರು ಒಂದು ಕಲಡೆ ಆ ಕಡೆ ಹೋಗಿ. ಅವರಿಬ್ರು ಒಬ್ಬನೇ ಸರ್. ಏಯ್, ನಾನು ನನ್ನ ಹೆಂಡತಿ ಒಂದು ಆಕ್ಷನ್ ಹೋಗ್ತಾ ಇದೀವಿ, ಸುಮ್ನೆ ನನ್ ಬೋರ್ಡ್ ಹಾಳು ಮಾಡ್ಬೇಡ, ಗೊತ್ತಾಯ್ತಾ? ಏಯ್, ಇದೇ ವಿಷಯಕ್ಕೋಸ್ಕರ ನಿಮ್ಮಿಬ್ಬರನ್ನು ಒಂದ್ಸರಿ ಒಳಗಡೆ ಹಾಕಿದ್ದೆ, ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ ಸರ್? ಸರಿ, ಮತ್ತೆ ನೀನ್ ಆ ಕಡೆ ಹೋಗ, ನೀನ್ ಈ ಕಡೆ ಬರ ಇಲ್ಲಿ. ಆ? ಸೀಕ್ರೆಟ್. ಆ, ನಾವಿಬ್ರು ಆ. ಈ ಸರಿ ಅದನ್ನ ನಿಜ ಅಂತ ಪ್ರೂವ್ ಮಾಡ್ತೀವಿ. ಓಹೋ, ತಿರ್ಗಾ ಓ ಮಾಡ್ತೀರಾ? ಆ. ನಾವಿಬ್ರು ಆ. ಪ್ಲಾನ್ ಮಾಡಿದೀವಿ. ಏನು? ಒಂದು ಗೋಣಿ ಚೀಲದ ಮೂಟೆ ಕಟ್ಟಿ ಸಿದ್ಧ ಮಾಡಿ ಇಮ್ಮಿಡಿಯೇಟ್ ಆಗಿ ಆ. ನಿಮ್ಗೆ ಮೆಸೇಜ್ ಆ, ಕೊಡ್ತೀವಿ. ಗೋಣಿ ಚೀಲ ಮೂಟೆ ಕಟ್ಟಿ ಆಗ ನೀವು ಅಲ್ಲಿ ಬಂದು ಬಿಚ್ಚಿ ನೋಡಿ. ಆ, ಸತ್ಯ ಏನು ಅಂತ ಗೊತ್ತಾಗುತ್ತೆ. ಆ, ಅಷ್ಟೇ. ಆಮೇಲೆ ನಾವಿಬ್ರು ಸತ್ಯವಂತರು ಅಂತಲೂ ತಿಳಿಯುತ್ತೆ. ಆಮಿಸ್ ಪ್ರಾಮಿಸ್. ಈ ಮಾತೇನಾದ್ರು ಸುಳ್ಳಾಯ್ತು ಅಂದ್ರೆ ನಿಮ್ಮಿಬ್ಬರನ್ನು ಏರೋಪ್ಲೇನ್ ಎತ್ತದು. ಆಮಿಸ್. ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೇ? ಈ ಕಡೆಯಿಂದ ಬರ್ತಾನೆ, ದೊಡ್ಡ ಗೋಣಿ ಚೀಲ ತಗೊಳ್ಳಿ, ಅಕ್ಕಿ ಮೂಟೆ ಕಟ್ಟಿ ಮುಗಿಸ್ಬಿಡಿ. ಸೈಕಲ್ ಅಲ್ಲಿ ಬರ್ತಾನೆ ಸರ್? ನಿಮ್ಮ ದೊಡ್ಡ ಮನುಷ್ಯ ಅಂತ ಹೇಳಿಲ್ವಾ? ಸೈಕಲ್ ಅಲ್ಲ ಬರ್ತಾನೆ, ಕಾರಲ್ಲಿ ಬರ್ತಾನೆ. ಕಾರ್ ಬಂತು, ತಿರ್ಗಿ ಆ ಕಡೆ ತಿರ್ಗಿ. ವ್ಯಕ್ತಿ ಯಾರು ಅಂತ ಸರಿಯಾಗಿ ನೋಡ್ಕೊಳ್ಳಿ. ತಿರುಗದೆ ಹೆಂಗ್ ಸರ್ ನೋಡೋದು? ಸುಮ್ನೆ ಇರೋ, ತಲೆಟ ಮಾಡ್ಬೇಡ. ನೋಡಿ, ಈಗ ನೋಡಿ. ಅವನೇ ನೋಡ್ಕೊಂಡ್ರ? ಬರ್ತಾನೆ. ಬಂದ ತಕ್ಷಣ ಗೊತ್ತು ಸಾರ್, ಟ್ರಂಕಲ್ಲಿ ನಿಮ್ಮ ಅಪ್ಪನ ಹಾಕೋ. ಗೋಣಿ ಚೀಲ ಅಂತ ಹೇಳ್ತಾ ಇದ್ದೀನಿ, ಗೋಣಿ ಚೀಲ ಗೊತ್ತಾನೆ? ಸಾರ್ ಬರ್ತಾ ಇದ್ದಾರೆ ಸರ್. ಇವನಲ್ಲಯ್ಯ, ಇವನ್ ಯಾರೋ ಕಾಟು ಮೋಟ್ ಬಿಡಿ ಸೇರ್ತಾ ಇದ್ದಾನೆ. ಅವನೊಳ್ಳೆ ಜಂಟ್ಲ್ಮನ್ ತರ ಇದ್ದ. ಇವನ್ ಯಾರಯ್ಯ, ಕಿರಿಕ್ ನನ್ ಮಗ. ಈ ಕಡೆ ತಿರುಗ್ರು, ಅವನ್ ಬರ್ತಾನೆ. ಅಲ್ಲಿಂದ ಇಲ್ಲಿ ಬರೋಕ್ ಇಷ್ಟೊತ್ತ ಸಾ? ಮಲಗಿರ್ಬೋದು. ತಲೆಟ ಮಾಡ್ಬಿಡ್ರ ಕಾಳಿರೋ ಅಂದ್ರೆ. ನಾನ್ ಹೇಳಿರೋದೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ ತಾನೇ? ಏಯ್, ಆ ಕಾರ್ ಡ್ರೈವರ್ ಇಲ್ಲಿ ಯಾರು? ರಂಗ ತಾನೆ? ನನಗ್ ಗೊತ್ತಿಲ್ಲ. ಅವನೇ ಕಡೆ ರಂಗ ಹಿಡಿರು. ಏನು ಅವನೇ ಇವನು. ಮಗ, ನನ್ ಕಾಲ್ ನೋಯ್ತೈತೆ, ನಾ ಕುಟ್ಕೊಟ್ಟಿಲ್ಲಪ್ಪ. ಮಾವ ನೋಡಿದ್ಯಲ್ಲ ನೀನು?
ಏಯ್ ಬರ ಇಲ್ಲಿ. ಯಾಕೆ ಸರ್ ಹೊಡಿತಿದ್ರಾ? ದುಡ್ಡು ಕೊಟ್ಟು ಅವನು ಹೊಡಿಯುವಂತ ನೀನೇ ಒದೆ ತಿಂತಿದ್ಯಾ? ಹೊಡಿತಿದ್ದಾರ ಸರ್? ತಿರ್ಗಾ ಹೊಡಿತೀನಿ ಮಗ. ನಾನು ನೀನೇನು ಏನ್ ನಡೀತಾ ಇದೆ? ಮೀಟಿಂಗ್ ಮಾಡ್ತಾ ಇದ್ದಾನೆ. ಹೌದಾ? ಸರಿ ಸರಿ. ಹೊಡಿಸಿ ತಂದಿದ್ಯಾ? ತಂದಿದ್ದೀನಿ. ಹೇಳ ಬರೋಣ. ಕಾಣ್ತಲ್ವಾ ಮಾಮ? ನಾನಿಲ್ಲೇ ಇದ್ದೇನೆ. ಎಲ್ಲಿ ಕಮಿಷನರ್ ಹೇಳ್ರಿ? ಅವ್ರಾಗ್ಲೇ ಬಂದಾಯ್ತಲ್ಲ. ಅವಾಗಲೇ ಬಂದಾಯ್ತಾ? ಕಷ್ಟಪಟ್ಟು ಮೂಟೆಲ್ ಹಾಕಿದೀವಿ ಗುಳ್ಳೆ ನರಿನ. ಸರ್ ಚೀಲದೊಳಗಡೆ ಯಾವಾಗ ಬಂದ್ರಿ ಸರ್? ಶಾಕೆ ಆಯ್ತಾ ಸರ್? ಅಲ್ಲ, ಏಟೆಲ್ಲ ಒಂದೇ ಕಡೆ ಬಿದ್ದು ಟೊಮೊಟೊ ಜಾಮ್ ಆಗ್ಬಿಟ್ಟಿದೆ ಮುಖ ಎಲ್ಲ. ನೋಡ್ದ್ಯಾ, ಮದುವೆ ವಯಸ್ಸಿಗೆ ಬಂದ್ರು ಒಳ್ಳೆ ಮಗು ತರ ಆಡ್ತಾಳೆ. ಅವಳ ಜೊತೆ ಆಟ ಆಡ್ಬೋದು, ಇವತ್ತು ಮದುವೆ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ನಾವು ಊರು ಬಿಟ್ಟು ಬಂದಿದ್ದು. ಪುಟ್ಟಿ ಅಜ್ಜಿ ಅವ್ರು ಹಿಡ್ಬಿಟ್ಲು, ಇನ್ನೊಂದು ತಪ್ಪಿಸ್ಕೊಳಕ್ ಆಯ್ತಿಲ್ಲ. ಹಿಡಿದ್ರು ಅಂದ್ರೆ ಮದುವೆ ಆಯ್ತು ಅಂತ. ನೀನ್ ಸತ್ತೋಗ್ತಿ ಅಂತ ನಿನ್ನ ಹತ್ರ ಒಂದು ವಿಷಯ ಹೇಳಿಲ್ಲ. ನೀನ್ ಸಾಯಲಂದ್ರೆ ಆ ವಿಷಯ ಹೇಳ್ತೀನಿ. ಅದೇನಂತ ವರ್ಷ ಹೇಳ್ ಮಗ. ಸಾಯಲತ್ತಾನೆ. ನನ್ಗೆ ಈಗಾಗ್ಲೇ ಮದುವೆಗಳಾಗಿದೆ. ಇಬ್ರು ಸದ್ಗಿತ್ ಹೋಗ್ಬಿಟ್ಯಾ? ಇನ್ಮೇಲೆ ಆಟ ಆಡಕ್ ಆಗಿಲ್ಲ. ವರ್ಷಕ್ಕೊಂದಂತ 10 ಮಕ್ಕಳು ಎತ್ಕೊಂಡು ಅವ್ನ್ ನೋಡಿದ್ರೆ ಹಾಗೆ ಕಾಣ್ತಾನೆ. ಹಿಂದೆ 3 ಮುಂದೆ 3 ಕಂಕ್ಳಲ್ಲೊಂದು ಹೆಗಲ ಮೇಲೆ ಒಂದ್ ಮಗ ಎತ್ಕೊಂಡು ಮನೇಲಿ ಇರ್ಬೇಕಾಯ್ತಲ್ಲ ಆಟಯ್ಯ. ಆಮೇಲೆ ನೀವು ಈ ಊರ್ ಹೋಗು ಅಂತದೆ, ಮುಂದೂರ್ ಬಾ ಅಂತದೆ. ಈಗಾಗ್ಲೇ PP 300 ಹೋಗಿದ್ದಾನೆ. ನಾವು ನೀನು ಬಿಟ್ಬಿಟ್ಟು ಹೊಂಟೋತಿರ್ತೀವ ಅಟ್ಟಯ್ಯ. ತಿಟ್ವಾಗ್ಲು ನನ್ ಬಿಟ್ಟೊಟ್ಟೈತೀರಾ? ಇಬ್ರಂಡ್ರು. ಅಯ್ಯೋ, ಇನ್ ಮುಂದಕ್ಕೆ ಏನೋ ಗೊತ್ತಿಲ್ಲ, ಸುಮ್ನಿರು. ಅದೇನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಒಟ್ಲೆ ನಾವು ಇಲ್ಲಿಂದ ಊರಿಗೆ ಕರ್ಕೊಂಡು ಹೋಗ್ಬಿಡು. ಆಯ್ತು ಕಣಪ್ಪ, ನಾನು ಅವಳು ಕರ್ಕೊಂಡು ಹೋಗ್ತೀನಿ. ಆದ್ರೆ ನೀನು ಮದ್ವೆ ಆಗಿರೋ ವಿಷಯ ಮಾತ್ರ ಅವಳಿಗೆ ಹೇಳ್ಬೇಡ. ನಂಗೆ ಈ ಮದ್ವೆ ಬೇಡ. ಯಾಕವ? ಮತ್ತೆ ನಾನು ನಂಗ್ ಮದ್ವೆ ಆದ್ಮೇಲೆ ನಾನು ಹಿಂಗೆಲ್ಲ ನಕ್ಕೊಂಡು ಓಡಾಡಂಗಿಲ್ಲ. ಮತ್ತೆ ಮಾವ ಏನೋ 10 ಮಕ್ಕಳು ಕೊಡ್ತಾನಂತೆ. ಸೊಂಟದ ಮೇಲೊಂದು, ಇಲ್ಲೊಂದು, ತಲೆ ಮೇಕೊಂದು, ಅವನ್ನೆಲ್ಲ ನೋಡ್ಕೊಂಡು ಮನೇಲಿ ಇರ್ಬೇಕಂತೆ. ಹಂಗ ಆಗಕ್ಕಿಲ್ಲ ಅಜ್ಜಿ. ಮಾಮ ನೀನು ಮತ್ತೆ ತಪ್ಸ್ಕೊಂಡು ಓಡಾಕ್ಬಿಡು. ನಾವೆಲ್ಲರೂ ಸೇರ್ಕೊಂಡು ನೀನ್ ಹುಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀವಿ. ಅದೇ ಚೆನ್ನಾಗೈತಿ. ಅದೇನ್ ಹೇಳ್ದೆ ಕಣೆ. ರೆಡಿನಾ? ಹಿಡೀರ ನನ್ನ. You are you.
ಸಾರಿ ಸರ್. ನಮ್ಮ ಅಣ್ಣ ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್. ಹೌದು ಸರ್, 60 ವರ್ಷ ವಯಸ್ಸಾಗಿರೋ ನನ್ ಮುದಿ ಅಂಕಲು ಹೀಗ್ ನಿಮ್ಮನ್ ಜಜ್ಜಿ ಬಜ್ಜಿ ಮಾಡಿದ್ದಾರೆ ಅಂದ್ರೆ ನಂಬೋಕೆ ಆಗ್ತಿಲ್ಲ ಸರ್. ಕೈಲಿ ಹೊಡೆದ್ರ ಕಾಲಲ್ಲಿ ಹೋದ್ರ ಕರೆಕ್ಟ್ ಆಗಿ ಅರ್ಧ ಮುಖಕ್ಕೆ ಹೊಡಿಯಕ್ಕೆ ಹೇಗ್ ಸಾಧ್ಯ ಸರ್? ಅವ್ರಿಬ್ರನ್ನ ಕರ್ಕೊಂಬಾರೋ. ನಿಮ್ಮನ್ನ ನೋಡಕ್ಕೆ ಒಳ್ಳೆ ಫ್ಯಾಮಿಲಿ ಅವ್ರ ತರ ಕಾಣಿಸ್ತೀರಾ, ಆದ್ರೆ ಆ ಜೋಕರ್ ನನ್ನ ಮಕ್ಕಳು ನಿಮ್ ಜೊತೆ ಹ್ಯಾಕ್ ಸೇರ್ಕೊಂಡ್ರು ಅಂತಾನೆ ಗೊತ್ತಿಲ್ಲ. ಈಗ ಗೊತ್ತಾಯ್ತಾ ಅರ್ಧ ಫೇಸ್ಗೆ ಹೆಂಗ್ ಇಕ್ಕುದ್ರು ಅಂತ? ನನ್ಗೆ ಹಿಂಗ್ ಇಕ್ಕಿದ್ರೆ ನಾನ್ ಬಿಟ್ಬಿಡ್ತೀನ? ಕೃಷ್ಣ ಕೃಷ್ಣ ಅವನ್ನ ಯಾಕಮ್ಮ ಕರಿತೀಯ? ಏನೋ ನಿಮ್ಮಿಬ್ಬರು ಮಕ ನೋಡಿ ಇವ್ರನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಕೃಷ್ಣ ಕೃಷ್ಣ ಏನಣ್ಣ ಇಂಥ ಏಡಿಯಟ್ ಕೆಲಸ ಮಾಡಿದ್ಯಾ? ಎಲ್ಲ ನಿನ್ಗೋಸ್ಕರ ನಿಮ್ಮ ಹಾ ನನ್ಗೋಸ್ಕರ ಅರ್ಧ ಮುಖ ಹೋಯ್ತು. ನಾನು ಪ್ರೂವ್ ಮಾಡ್ಬೇಕು ಅಂತ ಇದ್ನಮ್ಮ. ಏನ್ ಪ್ರೂವ್ ಮಾಡಕ್ ಹೊರಟಿದ್ರಿ? ನಿನ್ನ ಜೊತೆಲಿ ಗಂಡ ಅಂತ ಅನ್ನಿಸ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಒಬ್ಬ ಕಳ್ಳ ಸ್ವಾಮಿ ಪಾಂಡು. ನಿನ್ ಜೊತೆ ಗಂಡ ಅಂತ ಹೇಳ್ಕೊಂಡು ಸೂಟು ಬುಟ್ಟು ಹಾಕೊಂಡು ತಿರುಗ್ತಾ ಇದ್ದಾನಲ್ಲ ತಿರುಬೋಕಿ ನನ್ ಮಗ ರಂಗ. ಅವರಿಬ್ರು ಒಬ್ನೇ ಅಂತ ಪ್ರೂವ್ ಮಾಡಕ್ ಹೊರಟಿದ್ದೆ. ಹಾಗಂತ ಯಾರು ಹೇಳಿದ್ರು? ಯಾರು ಯಾಕೆ ಹೇಳ್ಬೇಕು? ನಾನೇ ನನ್ನ 2 ಕಣ್ಣಿ ಕ್ಷಮ್ಸಮ್ಮ 1 ಕಣ್ಣಿಂದ ನೋಡಿದ್ದೀನಿ. ನಮ್ಮ ಹತ್ರ ಬೇಕಾದಷ್ಟು ಸಾಕ್ಷಿಗಳಿದೆ. ಆ ACPಗೆ ಹಿಡ್ಕೊಟ್ಬಿಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು, ಆದ್ರೆ ಎಲ್ಲ ಹಾಳ ಆಗೋಯ್ತು. ಏನಾಗ್ತಾ ಇದ್ಯಾ ನೀನು? ಆಗಿದ್ದನ್ನೆಲ್ಲ ಮರ್ತ್ಬಿಡಿ. ಏನ್ ಮರ್ತ್ಬಿಡೋದು? ಅಲ್ಲ ಅವನು ಇಲ್ಲಿ ನಿನ್ ಗಂಡ ಅಂತಾನೆ. ಅವಳ ಗಂಡ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ, ಎಲ್ಲ ನಾಟಕ ಆಡ್ತಿದ್ದಾರೆ ಗೊತ್ತಾ? ನನಗೆಲ್ಲ ಗೊತ್ತು. ಅದನ್ನ ನಾನೇ ಅರೇಂಜ್ ಮಾಡಿದ್ದು. ಏನು ಹೇಳ್ತಾ ಇದ್ದೀನಿ ನೀನೇ? ಏನ್ ಮಾತಾಡ್ತಾ ಇದ್ದೀರಮ್ಮ? ಅವ್ನು ಫ್ರಾಡ್ ಅಂತ ನಿಂಗ ಮಾತ್ ಸಾಕು, ಅವ್ರು ಕಾಯ್ತಾ ಇರ್ತಾರೆ. ಬನ್ನಿ ಹೋಗೋಣ. ನನಗೆ ಗೊತ್ತು, ಬಾ ಬಾ, ಬಾ. ಇನ್ನೆಲ್ಲಿ ಹೋಗೋದು? ಸರ್ ನೀವು ಯಾವಾಗಲೂ ಹೇಳ್ತಾ ಇದ್ರಿ ನನ್ನ ಕತೆ ಒಂದು ಟ್ರಾಜಿಡಿ, ಅದನ್ನ ಕೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತ. ನಿನ್ ಕಣ್ಣಲ್ಲಿ ಯಾಕೋ ನೀರು ಬರುತ್ತೆ? ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದ್ದು. ನಿಮ್ ಕಣ್ಣಲ್ಲಿ ನೀರು ಬರ್ಬೇಕು? ನಿಮಗೆ ಸುಂದರವಾದ ಇಬ್ರು ಹೆಂಡತಿರಿದ್ದಾರೆ, ರಾತ್ರಿ ಎಲ್ಲ ಪೂರಾ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಮಾಡೋದು ತುಂಬಾ ಸ್ವಲ್ಪ ಕಣ. ಅದು ಬರೀ 2.5 ಗಂಟೆ ಚಿಲ್ಲರೆ ಬೇರೆ ಕೊಡ್ತಾರೆ. ಆದ್ರೆ ರಿಯಲ್ ಲೈಫಲ್ಲಿ ಇಬ್ರಾಗ ಆಕ್ಟ್ ಮಾಡೋದು, ಇಬ್ರಾಗ ಮಾತಾಡೋದು, ಅಲ್ಲಿರೋದು ಇಲ್ಲಿ ಇರೋದು, ಅಲ್ಲಿ ಆಡೋದು ಇಲ್ಲಿ ಕುಣಿಯೋದು, ಅಲ್ಲಿ ನಗೋದು ಇಲ್ಲಿ ಅಳೋದು, ಅಲ್ಲಿ ಮಳಗೋದು ಇಲ್ಲಿ ಹೇಳೋದು. ಏನು ಹುಡುಗಾಟ ಅನ್ಕೊಂಡಿದ್ದೇನಾ? ತುಂಬಾ ಕಷ್ಟ. ಅದ್ ನೆನ್ಸ್ಕೊಂಡ್ರೆ ಅಳು ಬರುತ್ತೆ. ಬೇಕಾದ್ರೆ ನೀನು ಟ್ರೈ ಮಾಡು. ನಾನ್ ಟ್ರೈ ಮಾಡದ ಸರಳ. ಅವಳು ನಿಮ್ಗೋಸ್ಕರ ಕಾಯ್ತಿರ್ತಾಳೆ. ಈಗ್ಲಿಂದ 8:15ವರೆಗೂ ನೀವು ರಂಗ. ಬಿ ಕೇರ್ಫುಲ್, ಅವಳಿಗೆ ಡೌಟ್ ಬರಬಾರ್ದು. ಏನಿದ್ ಕೆಟ್ಟ ಅಭ್ಯಾಸ? ಇದು ಅವಳಿಗೋಸ್ಕರ ಕಣೆ. ಸರಿ ಸರಿ, ಡಿನ್ನರ್ ಕಾಯ್ತಿರ್ತೀನಿ. ಬಾಯ್. ಬನ್ನಿ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು 8:00ವರೆಗೆ ಪಾಂಡು ಆಗ ಅಲ್ಲಿ ಹೋಗ್ಬೇಕು. ಅವಳು ಬೇರೆ ಕಾಯ್ತಿರ್ತಾಳೆ. ಬನ್ನಿ, ಟಿಫನ್ ಮನೇಲಿ ರೆಡಿ ಆಗಿದೆ.